हिडकल जलाशयातून हुबळी धारवाड औद्योगिक क्षेत्राला पाणी पुरवठा करण्याच्या उद्देशाने कर्नाटक औद्योगिक क्षेत्र विकास मंडळाने हाती घेतलेली योजना त्वरित रद्द करावी अशी मागणी करत आमचे पाणी आमचा हक्क संघर्ष समितीने सोमवारी आंदोलन करून जिल्हाधिकाऱ्यांना निवेदन दिले। बेळगाव शहरातील लघु उद्योग, मध्यम उद्योग, हॉटेल व्यवसाय आणि सामान्य नागरिक पिण्याच्या पाण्यासाठी हिडकल आणि राकसकोप जलाशयावर अवलंबून आहेत। या जलाशयांमध्ये पाणी साठा कमी झाल्यास शहराला आठवड्यातून फक्त एकदाच पाणी पुरवठा केला जातो असे निवेदनात नमूद करण्यात आले आहे। सध्या 24 तास पिण्याच्या पाण्याची सुविधा उपलब्ध नाही। बेळगाव आणि बागलकोट जिल्ह्यातील शेती देखील हिडकल जलाशयावर अवलंबून आहे। अशा परिस्थितीत सरकारने गुप्तपणे धारवाड औद्योगिक क्षेत्रासाठी अर्धा टीएमसी पाणी पुरवठा करण्याचा निर्णय घेतलाय। हे अन्यायकारक आहे। जर सरकारने ही योजना मागे घेतली नाही तर मंत्री, आमदार आणि अधिकाऱ्यांच्या घरांवर मोर्चा काढून आंदोलन उग्र करण्याचा इशारा आंदोलकांनी दिला। यापूर्वी जिल्ह्याचे पालकमंत्री सतीश जारकिहोळी, महिला व बालविकास मंत्री लक्ष्मी हेबाळकर, खासदार जगदीश शेट्टर, आमदार अभय पाटील आणि आसिफ सेठ यांनी हिडकल जलाशयातून हुबळी धारवाड औद्योगिक क्षेत्राला पाणी पुरवठा करण्याच्या कामाबद्दल माहिती नसल्याचे सांगितले आहे। मात्र हे लोकप्रतिनिधी जिल्ह्यातील जनतेची दिशाभूल करत आहेत। म्हणूनच सर्वांनी एकजूट होऊन संघर्ष केला तरच न्याय मिळेल, अन्यथा भविष्यात पिण्याच्या पाण्यासाठी मोठे संकट उभे राहील असा इशारा माजी आमदार रमेश कुडची, महापालिका आणि मंडळ सदस्यांनी दिला। ನಮಸ್ಕಾರ। ಇವತ್ತಿನ ದಿನ ಎಲ್ಲ ಪಕ್ಷ ಮತ್ತು ಎಲ್ಲ ಸಂಘಟನೆ ಮುಖಾಂತರ ನಾವೇ DC ಅವರಿಗೆ ಮನವಿ ಕೊಡಲಿಕ್ಕೆ ಇಲ್ಲಿ ಜಮಾ ಆಗಿದ್ದೀವಿ। ಹಿಡಕಲ್ ಜಲಾಶಯದ ಏನು ನೀರನ್ನು ಧಾರವಾಡ ಇಂಡಸ್ಟ್ರಿಯಲ್ ಬೋರ್ಡ್ಗೆ ಅವರು ಕೊಡ್ತಾ ಇದ್ದಾರೆ, ಆ ನೀರನ್ನು ಕೊಡಬಾರದಂತ ಒಂದು ವಿನಂತಿಯನ್ನು ಮತ್ತು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಈ ಕಡೆ ಜಮಾ ಆಗಿದ್ದೀವಿ। ಈಗ 24x7 ನೀರು ಇಲ್ಲಿ ಸಿಗ್ತಾ ಇಲ್ಲ, ಬೆಳಗಾವಿ ಜನರಿಗೆ ನೀರು ಸಿಗ್ತಾ ಇಲ್ಲ, ರೈತರಿಗೆ ನೀರು ಸಿಗ್ತಾ ಇಲ್ಲ। ಮತ್ತು ಇದೇ ಪರಿಸ್ಥಿತಿ ನಮ್ಮ ಬೆಳಗಾವಿ ಪರಿಸ್ಥಿತಿ ಭಾಳ ಗಂಭೀರವತಿ ಇದೆ। ಆದರೂ ಸಹಿತ ಇಲ್ಲಿಂದ ನೀರನ್ನು ಧಾರವಾಡ ಮತ್ತು ಹುಬ್ಳಿಗೆ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ। ಇದ್ರಾಗ ರಾಜಕೀಯ ವ್ಯಕ್ತಿ, ಬೂದಿ ಪಾರ್ಟೀಸ್ ವ್ಯಕ್ತಿಗಳಾದರು, ಮಂತ್ರಿಗಳಾದರು, ಅವ್ರಿಗೆ ನಾವೇ ವಿನಂತಿಯನ್ನು ಮಾಡ್ತಾ ಇದ್ದೀವಿ, ಮುಂದಿನ ಸಲ ನೀವು ಇಲ್ಲಿ ಕಾಪಾಡಬೇಕಾದ್ರೆ ನಮ್ಮೇನು ಹಕ್ಕದ ನೀರಿದೆ ಆ ನಮ್ಮ ನೀರನ್ನು ಇಲ್ಲೇ ಇರಬೇಕಾ, ಮತ್ತು ಬೇರೆ ಜಿಲ್ಲೆಗೆ ಅಥವಾ ಬೇರೆ ಕಡೆ ಅದು ನೀರು ಬಿಡಬಾರ್ದಂತ ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ। ಈಗ ಏನು ಹಿಡಕಲ್ ಡ್ಯಾಮ್ ನಿಂದ ಹಿಡ್ಕೊಂಡು ಧಾರವಾಡಕ್ಕೆ ಏನು ನೀರನ್ನ ಸರಾಸರಿ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಅಂತಂದ್ರೆ ಔದ್ಯೋಗೀಕರಣಕ್ಕಂತೇಳಿ ಯಾರಿಗೂ ಗೊತ್ತಾಗದೆ ಒಂದು ಷಡ್ಯಂತ್ರ ಮಾಡಿ ಧಾರವಾಡದಿಂದ ಹಿಡಕಲ್ ಜಲಾಶಯದವರೆಗೆ ಏನೊಂದು ಪೈಪ್ಲೈನ್ ಮಾಡ್ತಾ ಇದ್ದಾರೆ, 4 ಫುಟ್ ಕೆಳಗಡೆ ಮಾಡಿ, ಯಾರಿಗೂ ರೈತರಿಗೂ ಗೊತ್ತಾಗದಂಗೆ ರಾತ್ರಿ ಎಲ್ಲ ಹಡ್ಡಿ ಮಾಡ್ತಾ ಇದಾರ। ಅದನ್ನು ಯಾವುದೇ ಅದಕ್ಕೆ ಟೆಂಡರ್ ಕೂಡ ಆಗಿಲ್ಲ, ಯಾವುದೇ ಅದಕ್ಕೆ
ಪರವಾನಗಿ ಇಲ್ದೇ ಇದನ್ನೆಲ್ಲ ಕೆಲಸ ಮಾಡಿದ್ರೆ ಇದನ್ನ ದುರ್ದೈವದ ಸಂಗತಿ ಇದೆ. ಸರ್ಕಾರದಿಂದ ಈ ರೀತಿ ಕೆಲಸ ಆಗ್ತಿರೋದು ನಾವು ನಮ್ಗೆ ತಿಳ್ಕೊಂಡು ಬೇಜಾರಾಗ್ತಾ ಇದೆ. ಈಗ ಇದೊಂದೇನು ಔದ್ಯೋಗೀಕರಣ ಅಂತೇಳಿ ಇದು ಔದ್ಯೋಗೀಕರಣಕ್ಕಂತ ನೀರನ್ನ ಬಿಡುಗಡೆ ಇಲ್ಲಿಂದ ಮಾಡಿದ ಹಿಡ್ಕಲ್ದಿಂದ ನಾಳೆ ಬರುವಂತ ದಿವಸದಲ್ಲಿ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಗೆಲ್ಲ ಇದರ ಸಂಕಟ, ನೀರಿನ ಸಂಕಟ ಬರ್ತದೆ. ಯಾಕಂದ್ರೆ ಇದರಲ್ಲಿ ಬರುವಂತ ಈಗಾಗಲೇ ಹಿಡ್ಕಲ್ ಡ್ಯಾಮ್ನಿಂದ ಮೂಡಲ್ಗಿ, ಹುಕ್ಕೇರಿ, ರಾಯಬಾಗ, ಮಾಲಿಂಗ್ಪುರ್, ಮುದೋಳ್, ಇದು ಚಿಕ್ಕೋಡಿ, ಆಮೇಲೆ ಇದರವರೆಗೆ ಗೋಕಾಕ, ಅರ್ಬಾವಿ ಮತ್ತು ಬಾಗಲಕೋಟೆವರೆಗೆ ಎಲ್ಲ ಕಡೆಯಿಂದ ನೀರು ಸಪ್ಲೈ ಆಗೋದು ಇಲ್ಲಿಂದನೇ. ನಾಳೆ ಬರುವಂತ ದಿವಸದಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ನಮ್ಗೆ ಏನು ಒಂದು 25% ನೀರು, 20-25% ಕೊಡೋಕೆ ನೀರು ಬಳಕೆ ಆಗ್ತದೆ. ಅದಾದ ನಂತರ ಮುಂದೆಲ್ಲ ರೈತರ ಎಡದಂಡೆ ಮತ್ತು ಬಲದಂಡೆಯಿಂದ ಕಾಲುವೆಗಳ ಮೂಲಕ ರೈತರಿಗೆ ಕುಡಿಯೋಕೆ ಮತ್ತು ಶೇಖರಣೆ ಮಾಡೋದಕ್ಕೆ ನೀರು ಬಿಡುಗಡೆ ಮಾಡ್ತಾರ. ಬಟ್ ಅದು ಇವತ್ತಿನ ದಿವಸ ಇದನ್ನ ನೋಡಿದ್ರೆ ತಾವೆಲ್ಲ ಹೋದ ವರ್ಷ ಎಲ್ಲ ಏಪ್ರಿಲ್ ಮೇಗ್ ಅಂತಂದ್ರ ನೀರ ಮುಗಿದು ಬಿಟ್ಟಿರ್ತಾವ. 15 ದಿವಸಕ್ಕೊಮ್ಮೆ, 20 ದಿವಸಕ್ಕೊಮ್ಮೆ ಬಿಡ್ತಾರ ನೀರು. ಮತ್ತು ಬರುವಂತ ದಿವಸದೊಳಗೆ ಇದೊಂದ್ ವೇಳೆ ಏನಾದ್ರು ಔದ್ಯೋಗೀಕರಣಕ್ಕಂತ ನೀರಿನ ಸರಬರಾಜು ಮಾಡ್ಬಿಟ್ರ ಅಂತಂದ್ರ ಜನವರಿ ಫೆಬ್ರವರಿಕನ ನೀರಿನ ನೀರು ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕಂತೇಳಿ ಬೆಳಗಾವಿಯಲ್ಲಿರುವಂತಹ ಸಂಘ ಸಂಸ್ಥೆಗಳು ಇವತ್ತಿನ ದಿವಸ ಕೂಡಿ ಎಲ್ಲಾ ಸಮಾಜದವರು, ಎಲ್ಲಾ ಸಂಘ ಸಂಸ್ಥೆಗಳು ಜಾತ್ಯತೀತವಾಗಿ ಎಲ್ಲಾ ಪಕ್ಷದವರು ಎಲ್ಲರೂ ಕೂಡ ಇವತ್ತಿನ ದಿವಸ ಒಂದು ಮಾನ್ಯ ಜಿಲ್ಲಾಧಿಕಾರಿಗೆ ಅವರಿಗೆ ಹಾಗೂ ಪ್ರಾದೇಶಿಕ ಆಯುಕ್ತರಿಗೆ, ಯಾಕಂದ್ರೆ ಪ್ರಾದೇಶಿಕ ಆಯುಕ್ತರು 7 ಜಿಲ್ಲೆಗೆ ಅವರು ಪ್ರಮುಖರಾಗಿರ್ತಾರ, ಆಯುಕ್ತರಾಗಿರ್ತಾರ. ಹಾಗಾಗಿ ಬೆಳಗಾವಿ, ಬಿಜಾಪುರ, ಚಿಕ್ಕೋಡಿ ಈ ಎಲ್ಲಾ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇರ್ತದೆ. ಅದಕ್ಕಾಗಿ ಅದನ್ನ ತತ್ಕ್ಷಣವಾಗಿ ಈಗ ಕಾರ್ಯವನ್ನು ನಿಲ್ಲಿಸಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಒಂದು ಮನವಿ ಮಾಡ್ತಾ ಇದ್ದೇವೆ. ಮತ್ತು ಒಂದು ಸರ್ಕಾರಕ್ಕೆ ಒಂದು ಗಡುವು ಕೂಡ ಕೊಡ್ತಾ ಇದ್ದೀವಿ. ಇನ್ನೊಂದು 15 ದಿವಸ ನಾವು ಒಂದು ವೇಳೆಯನ್ನು ಕೊಟ್ಟು 15 ದಿವಸದಲ್ಲಿ ಇದನ್ನ ಕೆಲಸನ ಮತ್ತೆ ಇದೇನು ಕೆಲಸ ನಿಲ್ಸದೆ ಹೋದ್ರೆ ಬರುವಂತ ದಿನದಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ಬೇಕಾದಿತ್ತು. ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಮಾತ್ರ ಪ್ರತಿಯೊಬ್ಬರ ಮನೆಯಲ್ಲಿ ಗಿಡಗಳಿಗೆ, ಮರಗಳಿಗೆ, ಪಶುಗಳಿಗೆ, ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ನೀರು ಬೇಕಾದಂತ ವಿಷಯ. ಒಂದ್ ವೇಳೆ ಇವ್ರಿಗೆ ನೀರ್ ಬೇಕಂತ ಅಂತಂದ್ರೆ ಔದ್ಯೋಗೀಕರಣಕ್ಕ ಅಲ್ಲಿ ಕಪ್ಪದ ಗುಡ್ಡ ಅಂತ ಹೇಳಿ ಇದೆ. ಆ ಕಪ್ಪದ ಗುಡ್ಡದಿಂದ ಅಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಗಿಡಗಳನ್ನ ಬೆಳೆಸಿ ಅಲ್ಲಿ ಮಳೆ ಕೂಡ ಜಾಸ್ತಿ ಆಗ್ತದೆ. ಆ ಮಳೆ ಆಗಿದ್ದ ನೀರನ್ನ ಅದನ್ನ ಉಳಿಸ್ಕೋಬೇಕಿತ್ತು. ಅದನ್ನ ಬೆಣ್ಣೆ ಹಳ್ಳ ಬರ್ತದೆ, ಬೆಣ್ಣೆ ಹಳ್ಳನ ಕ್ಲೀನ್ ಮಾಡ್ಕೊಂಡು ಅದ್ರಲ್ಲಿ ಹೂಳು ತೆಗೆದು ಬಿಟ್ರೆ ದೊಡ್ಡದಲ್ಲಿ ಚಕಡಾಂಶ ಎಲ್ಲ ಮಾಡ್ಕೊಂಡು ಅಲ್ಲೇ ನೀರನ್ನ ಸರಬರಾಜು ಮಾಡ್ಬೋದು. ಬಟ್ ಇದನ್ನ ಮಾಡದೆ ಇವರೆಲ್ಲ ಇಲ್ಲಿಂದ ಆ ಕಡೆ ತಗೊಂಡು ಹೋಗೋದು ಅವಶ್ಯಕತೆ ಏನಿದೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ಅವರ ಔದ್ಯೋಗೀಕರಣಕ್ಕಂತ ತಗೊಂಡು ಹೋಗ್ತಾರೆ. ಏನು ನೌಕರಿಗಳನ್ನೆಲ್ಲ ಬೆಳಗಾವಿ ಜನ ಕೊಡ್ತಾ ಇದಾರ. ಇದನ್ನ ನೌಕರಿಗಳನ್ನ ಅದನ್ನ ಕೊಡ್ಬೇಕಾಗಿತ್ತು. ಮತ್ತೆ ಬೆಳಗಾವಿ ಮಾಡ್ಬೇಕಿತ್ತು. ಬೆಳಗಾವಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, ಕಾಮರ್ಸ್ ಇದೆ. ಬೆಳಗಾವಿ ಇಂಡಸ್ಟ್ರಿಯಲ್ ಜನಕ್ಕನ್ನ ನೀರು ಕೊಡಂಗಿಲ್ಲ. ಅದ್ರ ಜೊತೆಗೆ ನಿಪ್ಪಾಣಿ ಒಳಗೆ ಮಾಡ್ಬೋದು, ಚಿಕ್ಕೋಡಿ ಒಳಗೆ ಮಾಡ್ಬೋದು, ಬೆಳಗಾವಿ ಒಳಗೂ ಕೂಡ ಇಂಡಸ್ಟ್ರಿಯಲ್ ಮಾಡಿ ಈ ಕಡೆನ ಸಮೀಪನ ಇತ್ತು. ಅದನ್ನ ಬೇರೆ ಏನಾದ್ರು ದಾರಿ ಮಾಡಿ ಮಾಡ್ಬೇಕಿತ್ತು. ಅದೇನೇ ಇಲ್ಲ ಇವ್ರಿಗೆ. ಇಲ್ಲಿಂದ ಬೆಳಗಾವಿಯಿಂದ ಹೆಂಗೀಗ ಎಲ್ಲಾ ಸ್ಕೀಮ್ಗಳು ಇದಾವಲ್ಲ, ಈಗ ಹೈಕೋರ್ಟ್ ಅಲ್ಲೇ ಹೋಯ್ತು. ಆಮೇಲೆ ಉಡಾನ್ ಕೂಡ ಕಿತ್ಕೊಂಡು ಹೋಗ್ಬಿಟ್ರೆ ಇದೇ ರೀತಿ ಡೆವಲಪ್ಮೆಂಟ್ ಅಲ್ಲೆಲ್ಲ ಬೆಳಗಾವಿಗೆ ಯಾವಾಗಲೂ ಉತ್ತರ ಕರ್ನಾಟಕದಲ್ಲಿರುವಂತ ಬೆಳಗಾವಿನ ಅನ್ಯಾಯ ಮಾಡುವಂತ ಕಾರ್ಯ ಈಗಾಗಲೇ ನಡೆದಿದೆ. ಇದರಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಅವ್ರಿಗೆ ನಾವೊಂದು ವಿನಂತಿ ಮಾಡ್ಕೊಳ್ತೇವೆ. ತುಂಗಭದ್ರಾ ಡ್ಯಾಮ್ ಮತ್ತು ಹಿಪ್ಪರಗಿ ಡ್ಯಾಮ್ ಇಂದ ನೀವು ಈ ನೀರನ್ನ ಧಾರವಾಡ ಕೊಡುವಂತ ವ್ಯವಸ್ಥೆ ಮಾಡಿಕೊಡ್ರಿ. ಬೆಳಗಾವಿಯ ಹಿಡ್ಕಲ್ ಡ್ಯಾಮಿಗೆ ಕೈ ಹಿಡಿದ್ರೆ ಹುಷಾರ್ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀವಿ. ನಿಮಗೆ ಹೆಚ್ಚು ಬೆಳಗಾವಿಯ ಜನತೆಯಿಂದ ಕೊಡ್ತಾ ಇದ್ದೀನಿ. ನಮಸ್ಕಾರ. ಅಣೆಕಟ್ಟಲ್ಲಿ 0.5 ಹಿಂದೆ ನೀರನ್ನ ಧಾರವಾಡ ಕೈಗಾರಿಕಾ ಉದ್ಯೋಗಕ್ಕೆ ಒಯ್ಯತಕ್ಕಂತ ಕಾರ್ಯಕ್ರಮಕ್ಕೆ ಯಾವುದೇ ಚಾಲನೆ ಕೊಡದ ಒಂದು ಅಧಿಕೃತ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇದು ಬೆಳಗಾವಿ ಜಿಲ್ಲೆಯ ಜಲಮೂಲಗಳನ್ನ ಕಾಯ್ಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 7 ನದಿಗಳ ನೀರಿನ ಸಂರಕ್ಷಣೆ ಮಾಡುವ ಸಂಬಂಧ ಇವತ್ತು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವಿವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಘಟಪ್ರಭಾ ಅನ್ನುವಂತ ಹಿಡಕಲ್ ಜಲಾಶಯ ನೀರ ಇದು ಕಾಡ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ವ್ಯಾಪ್ತಿ. ಇದು ಜಿಲ್ಲಾ ರಾಜ್ಯ ಮಟ್ಟದ ಯೋಜನೆಯಾಗಿ ಇದು ಈ ಲೊಕೇಶನ್ ಬೇರೆ ಇದೆ ಮತ್ತು ನೀರಿನ ಅಲೋಕೇಶನ್ ಗೊತ್ತಿಲ್ಲ. ನೀರು ಯಾವ ರೀತಿ ಹೋಯ್ತಾರ, ಬರಗಾಲದಾಗ ಹೋಯ್ತಾರ, ಮಳೆಗಾಲದಾಗ ಹೋಯ್ತಾರ, ಅಥವಾ ನೀರಿನ ಸ್ಟೋರೇಜ್ದಾಗ ಹೋಯ್ತಾರ ಅಂತ ಯಾವುದೇ ರೀತಿ ಕಾಮಗಾರಿ ಕೇಳಿದ್ರೆ ಯಾರಿಗೂ ಮಾಹಿತಿ ಇಲ್ಲ. ರೈತರು ನೀರು ಕೇಳಕ್ ಹೋದಾಗ ಅಧಿಕಾರಿಗಳು ಜಲಾಶಯ ನೀರಿನ ಪ್ರಮಾಣ ಕಡಿಮೆ ಇದೆ, ನಾವು ವಿಚಾರ ಮಾಡ್ತೀವಿ, ಪರ್ಮಿಷನ್ ತಂದು ಕೊಡ ಅಂತ ಹೇಳ್ತಾರ. ಇವತ್ತು ಯಾರ ಪರ್ಮಿಷನ್ ಇಂದ ಕಾರ್ಯಕ್ರಮ ಹೋಯ್ತಾ ಇದ್ರ ಅನ್ನುವಂಥದ್ದು ಡಿಸಿ ಅವ್ರಿಗೆ ಗೊತ್ತಿಲ್ಲ, ಜಿಲ್ಲಾಡಳಿತ ಗೊತ್ತಿಲ್ಲ ಅನ್ನೋ ಕಾಲಕ್ಕೆ ಇದನ್ನ ನಾವೆಲ್ಲರೂ ದಿಗ್ಭ್ರಮೆ ಆಗಿದ್ದೀವಿ. ಇವತ್ತಿನ ಉದ್ದೇಶ ಪ್ರಾರಂಭಿಕ ಹಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಕೊಡೋದ್ರ ಮುಖಾಂತರ ಅವ್ರಿಗೆ 7 ದಿನ ಗಡುವನ್ನು ಕೊಡ್ತಾ ಇದ್ದೀವಿ. 7 ದಿನದಲ್ಲಿ ಎಲ್ಲಾ ರೈತ ಹೋರಾಟಗಾರನ, ನಾಗರಿಕ ಹೋರಾಟಗಾರನ ಪರಿಕರಿಸಿ ಎಲ್ಲಾ ಅಧಿಕಾರಿ ಕಳಿಸಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಆಗ್ಲಿಲ್ಲ ಅಂದ್ರೆ ಇವತ್ತಿಂದ ಆ ಸಪ್ಲೈ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಂದ್ ಮಾಡ್ತಾ ಇದ್ದೇವೆ. ಬಂದ್ ಮಾಡಿದ್ದಾರೆ ಈಗಾಗಲೇ. ಆಗ್ಲಿಲ್ಲಪ್ಪ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾವು ಘೋಷಣೆ ಮಾಡ್ತಾ ಈ ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬೆಳಗಾವಿ ಹಿಡಕಲ್ ಜಲಾಶಯ, ರಾಜಾ ಲಕ್ಕಂಗೌಡ ಜಲಾಶಯ, ಹುಕ್ಕೇರಿ ತಾಲೂಕ
ಇಲ್ಲಿಯ ನೀರನ್ನ ಹುಬ್ಳಿ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಒಯ್ತಕ್ಕಂಥದ್ದು ಒಂದು 15-20 ದಿವಸದಿಂದ ನಮ್ಮ ಈ ಭಾಗದ ಪ್ರಮುಖರಿಗೆ, ನಗರವಾಸಿಗಳಿಗೆ, ಬೆಳಗಾವಿ ನಗರವಾಸಿಗಳಿಗೆ ಇದ್ರದ ಹಿನ್ನೆಲೆಯಲ್ಲಿ ಗೊತ್ತಾಗೆ ಕುಡಿಯಕ್ಕೆ ನೀರು ಇರ್ತಕ್ಕಂಥದ್ದನ್ನ ಬಿಟ್ಟು ಇವತ್ತು ಇಂಡಸ್ಟ್ರಿ ಒಳಗೆ ಕೊಟ್ರೆ ಭಾಳ ತೊಂದರೆ ಆಗ್ತದೆ. ಕೃಷಿಗೆ ಬಳಸ್ತಕ್ಕಂಥ ನೀರನ್ನ ಇಂಡಸ್ಟ್ರಿ ಒಳಗೆ ಕೊಟ್ರೆ ತೊಂದರೆ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದು ಬೆಳಗಾವಿ ಮಹಾನಗರ ಇವತ್ತು ಭಾಳಷ್ಟು ಹೆಚ್ಚಿಗೆ ಅದರದ್ದು ವ್ಯಾಪ್ತಿ ಹೆಚ್ಚಾಗ್ತದೆ. ಜನಸಂಖ್ಯೆಯೂ ಕೂಡ ಸುಮಾರು 10-12 ವರ್ಷದೊಳಗೆ ಸಾಕಷ್ಟು ಜನಸಂಖ್ಯೆ ಜಾಸ್ತಿ ಆಗ್ಯದ. ಅದಲ್ದ ಬೆಳಗಾವಿ ಜಿಲ್ಲೆ 18 MLAಗಳ ಕ್ಷೇತ್ರ ಇರ್ತಕ್ಕಂಥ ದೊಡ್ಡ ಜಿಲ್ಲೆ. ಸುಮಾರು 6-7 ತಾಲೂಕುಗಳಿಗೆ ಅದ್ರ ನೀರು ಇವತ್ತು ಹಿಡಕಲ್ ಜಲಾಶಯ ನೀರನ್ನ ಕೃಷಿಗೆ ಬಳಸ್ತಕ್ಕಂಥದ್ದನ್ನ, ದನಕರುಗಳಿಗೆ ಬಳಸ್ತಕ್ಕಂಥದ್ದನ್ನ, ಅದ್ರ ಜೊತೆಗೇನ ಕುಡಿ ನೀರನ್ನ ಬಳಸ್ತಕ್ಕಂಥದ್ದು ಇವತ್ತು ಸುಮಾರು ವರ್ಷಗಳಿಂದ ಅದ. ಇವತ್ತು ಅದು 51 TMC ನೀರಿನ ಸಾಮರ್ಥ್ಯ ಇರ್ತಕ್ಕಂಥದ್ದು. ಈಗಾಗಲೇ ನಾವು ನವಿಲ್ ತೀರ್ಥದಿಂದ 37.5 TMC ಇರ್ತಕ್ಕಂಥ ನವಿಲ್ ತೀರ್ಥ ಅಲ್ಲಿದ್ದ ನೀರು ಈಗಾಗಲೇ ಹುಬ್ಳಿ ಧಾರವಾಡ ಕುಡಿಯಕ್ಕೆ ನೀರು ಇವತ್ತು ಹೋಗ್ತದ. ಅಲ್ಲಿ ಕೇವಲ 35 ಕಿಲೋಮೀಟರ್ ಆಗ್ತದ ಅಲ್ಲಿಂದ್ರ. ಇದನ್ನೆಲ್ಲ ಹೊರತುಪಡಿಸಿ 80 ಕಿಲೋಮೀಟರ್ 100 ಕಿಲೋಮೀಟರ್ ಬೆಳಗಾವಿ ಇದು ಹಿಡಕಲ್ ಜಲಾಶಯದಿಂದ ನೀರು ಒಯ್ಯೋದು ಎಷ್ಟು ಸೂಕ್ತ ಅಂತಕ್ಕಂಥದ್ದನ್ನ ಇವತ್ತು ಆಲೋಚನೆ ಮಾಡಬೇಕು. ಬಹುತೇಕ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು, ರೈತ ಸಂಘಟನೆಗಳು ಇರ್ಬೋದು, ಅದ್ರ ಜೊತೆಗೆ ಇಲ್ಲ ನಗರದೊಳಗ ಬೇರೆ ಬೇರೆ ಸಮಾಜದ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಮರಾಠಿ ಏರಿಯಾದಾಗ ಇರ್ತಕ್ಕಂಥ ಆ ಭಾಗದ ಅನೇಕ ಹಿರಿಯರೆಲ್ಲ ಕೂಡ್ಕೊಂಡ ಇದನ್ನೇನು ವಿಚಾರ ಮಾಡಿದಾರೆ. ಇವತ್ತು ಅದನ್ನ ನಿಲ್ಲಿಸ್ಬೇಕು. ಮೊದಲ ಅದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡಬೇಕು. ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು 18 ಜನಪ್ರತಿನಿಧಿಗಳು ಕರೆದು ಒಂದು ಸಭೆಯನ್ನ ಮಾಡಿ ಮುಂದಿನ ವಿಚಾರ ಆಲೋಚನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಮೊದಲೇ ಒತ್ತಾಯ. ಇವತ್ತು ಆ ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಿವಿಷನಲ್ ಕಮಿಷನರ್ ಅವರಿಗೆ, ಆಮೇಲೆ ಇರಿಗೇಷನ್, ಆಮೇಲೆ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ದವ್ರಿಗೆ ಇವತ್ತು ನಾವು ತಿಳುವಳಿಕೆಯನ್ನ ಕೊಡ್ತಕ್ಕಂಥ ವಿಚಾರವನ್ನು ಮಾಡಾಕತ್ತೀವಿ. ಅದ್ರ ಜೊತೆಗೆ ಇದನ್ನ ತಾವು ಕೂಡಲೇ ನಿಲ್ಲಿಸ್ಬೇಕು, ಆಮೇಲೆ ಚರ್ಚೆ ಮಾಡಬೇಕು, ಆಮೇಲೆ ಮುಂದುವರಿಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಅನೇಕ ಸೋರ್ಸ್ಗಳು ಅದಾವೆ ಇವತ್ತು, ನೀರಾವರಿ ಸೋರ್ಸ್. ಅನೇಕ ತಜ್ಞರು ಕೂಡ ನಮ್ಮ ಜೊತೆಗೆ ಅದಾರ. ಇವತ್ತು ಅನೇಕ ರಿಟೈರ್ಡ್ ಇರಿಗೇಷನ್ದೊಳಗೆ ಇರ್ತಕ್ಕಂಥವ್ರು, ಅನೇಕ ತಹಶೀಲ್ದಾರ್ಗಳು, ರಿಟೈರ್ಡ್ ತಹಶೀಲ್ದಾರ್ಗಳು, ಇಲ್ಲಿ ಬೆಳಗಾವಿ ನಗರದೊಳಗೆ ಇರ್ತಕ್ಕಂಥ ಅನೇಕ ಜ್ಞಾನಿಗಳದಾರ ಇವತ್ತು ಬೆಳಗಾವಿ ಒಳಗೆ. ರಿಟೈರ್ಡ್ ಆಫೀಸರ್ಸ್ ಅದಾರ, ಡಾಕ್ಟರ್ಸ್ ಅದಾರ. ಇವ್ರನ್ನ ಎಲ್ಲರನ್ನೂ ಇವತ್ತು ಒಳಗೊಂಡು ಇವತ್ತು ತಾವು ಚರ್ಚೆಗೆ ತಾವು ಬರಬೇಕು ಮತ್ತು ಇದನ್ನ ಮೊದಲು ನಿಲ್ಲಿಸ್ಬೇಕು ಅಂತಕ್ಕಂಥದ್ದು ವಾದ ಇವತ್ತು ಅದ. ಜಿಲ್ಲಾಧಿಕಾರಿಗಳ ಕಡೆ ಹೊಂಟಿದ್ದೀವಿ. ಇನ್ನೂ ಅನೇಕ ರೈತರು, ಪ್ರಮುಖರು ಎಲ್ಲ ಬರ್ತಾ ಇದ್ದಾರೆ. ಇದ್ರ ಹಿನ್ನೆಲೆ ಅದ ಒಂದಂದ್ರೆ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮಾರಕ ಅಲ್ಲ ಅಂತಕ್ಕಂಥದ್ದು ಮೊದಲೇದು. ತಮ್ಮ ಮುಖಾಂತರ ಇವತ್ತು ಇಡೀ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲ MLAಗಳಿಗೆ ನಾನು ತಿಳಿಸ್ಬಯಸೋದೇನಂದ್ರೆ, ನಮಗೆ ಈಗ ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು, ಈ ಹೋರಾಟಗಾರರ ವತಿಯಿಂದ ಇವತ್ತು ನಾವು ಇದ್ರ ವಿರೋಧಿಗಳಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು. ಆದ್ರೆ ಈ ಸೋರ್ಸ್ ಆಫ್ ನೀರು, ವಾಟರ್ದು ಏನದಲ್ಲ, ಇದನ್ನ ಸರಿಯಾಗಿ ಬಳಸ್ತಕ್ಕಂಥದ್ದು ಆಗ್ಬೇಕು. ಇವತ್ತು ನಮ್ಮದಲ್ಲಿ ಕಪ್ಪತ್ ಗುಡ್ಡದ, ಅಲ್ಲಿ ಬೆಣ್ಣೆಹಾಳ ಅದ, ಅಲ್ಲಿಂದ ನೀರು ಬರ್ತದೆ. ಇವತ್ತು ಈ ಮೂಲದಿಂದ ಅನೇಕ ನಮ್ಮ ಈ ಭಾಗದ ಏನು ಕ್ಯಾಚ್ಮೆಂಟ್ ಏರಿಯಾ ಏನು ನಮ್ಮ ಕರ್ನಾಟಕದ ಅದ, ಇವತ್ತು ಅಲ್ಲಿಂದ ಸಾಕಷ್ಟು ನೀರು ಹರಿದು ಬರ್ತಕ್ಕಂಥದ್ದು. ಅದನ್ನ ಹಿಡಿದಿಟ್ಟು ಅದನ್ನ ಬಳಸ್ತಕ್ಕಂಥದ್ದನ್ನ ಇವತ್ತು ನಾವು ಮಾಡಿದ್ರೆ ಸರಿ ಹೋಗ್ತದೆ. ಈ ರೀತಿಯಾದಂಥ ಯೋಜನೆಗಳನ್ನು ಹಾಕಿ ಇನ್ನ ವಿಶೇಷವಾಗಿ ಇವತ್ತು ಕಳೆದ 40 ವರ್ಷದಿಂದ ಅನೇಕ ಜಲಾಶಯಗಳು ನಮ್ಮ ಜಿಲ್ಲೆದೊಳಗೆ 5 ಜಲಾಶಯಗಳದಾವ. ನಾವಿವ್ರು ಸ್ಕೀಮ್ನಾಗ, ಮೊದಲನೇ ಸ್ಕೀಮ್ನಾಗಿನ ನೀರು ಟೇಲ್ ಲ್ಯಾಂಡಿಗೆ ಹೋಗಿಲ್ಲ, ಅಂದ್ರೆ ಕೊನೆ ಹಂತಕ್ಕೆ ನೀರು ಹೋಗಿಲ್ಲ. ಬಿ ಸ್ಕೀಮ್ನಾಗ ನೀರು ಇವತ್ತು ಬಳಸಬೇಕಾಗಿದೆ. ಇವತ್ತು ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲ. ಇವತ್ತು ಏಕಾಏಕಿ ನಾವು ಧಾರವಾಡಕ್ಕೆ ಇವತ್ತು 4 TMC 5 TMC 8 TMC ನೀರು ಹೋಯ್ತೀವಿ ಅಂತ ಹೇಳಿ ಇವತ್ತು ಹೇಳತ್ತಾರ. ಅದು ಏನ ಪತ್ರಿಕೆ ಮುಖಾಂತರ ಕೇಳಿದಾಗ ಅಧಿಕೃತವಾದ ಇನ್ನ ತೆಗೆದು ನಾವು ಇವತ್ತು ನಮ್ಮ ಸಂಘಟನೆ ಆದವರು ಅದಕ್ಕೆ ಕೂತು ಅದನ್ನೆಲ್ಲ ಸರಿಯಾದಂಥ ಮಾಹಿತಿಯನ್ನ ತೆಗೆದ ಒಂದು ಹೋರಾಟವನ್ನ ಇನ್ನ ಮಾಡ್ತೀವಿ. ಈ ಹೋರಾಟ ಇಲ್ಲಿ ನಿಂತಿಲ್ಲ, ಇವತ್ತ ಪ್ರಾರಂಭ. ಇವತ್ತು ಹೋರಾಟ, ಇವತ್ತು ಇದರ ಅಂತ್ಯ ಮಾತ್ರ ನಿಲ್ಲುವರೆಗೆ ಇದನ್ನ ಹೋರಾಟ ಇವತ್ತು ನಾವು ನಿಲ್ಸಂಗಿಲ್ಲ. ಅದು ಉಗ್ರ ಹೋರಾಟ ಯಾವುದೇ ಇರ್ಬೋದು. ಇವತ್ತು ಅದಕ್ಕೆ ನಾವು ಇವತ್ತ ಕಾನೂನನ್ನ ನಾವು ಕೈ ತಗೊಳ್ತಕ್ಕಂಥದ್ದನ್ನ ಮೊದಲನೇ ಮಾಡಂಗಿಲ್ಲ. ನಂತರ ಮತ್ತೆ ನೀವಾಗೇನ ಅದ್ರದ ಕಾನೂನನ್ನ ಕೈಗೆ ತಗೋಬೇಕಂತ ಒಂದು ವ್ಯವಸ್ಥೆಯನ್ನ ತಾವು ತಂದ್ರ ಅವಾಗ ಈ ಕೆಟ್ಟ ಕಾನೂನನ್ನ ಮುರಿದು ಹಾಕ್ಬೇಕಾಕೈತಿ. ಇವತ್ತು ಇದನ್ನ ಯಾರೋ ನಮ್ಮ ಹಿರಿಯರು ಹೇಳಿದಾರ.
ಒಳ್ಳೆಯ ಕಾನೂನನ್ನ ಗೌರವಿಸ್ಬೇಕು, ಕೆಟ್ಟ ಕಾನೂನುಗಳನ್ನ ಮುರಿದು ಹಾಕ್ತಕ್ಕಂಥ ಸಾಮಾನ್ಯ ಜನರ ಹಕ್ಕದ ಇವತ್ತು ಎಲ್ಲಾನು ಸರಿ ಇರ್ತದೆ ಅನ್ನಂಗಿಲ್ಲ. ಯಾವ ತಪ್ಪದ ಅದನ್ನ ತಪ್ಪೈತೆ ಅಂತಕ್ಕಂಥದ್ದನ್ನ ಹಿನ್ನೆಲೆ ನಾವು ಇವತ್ತು ಹೇಳಬೇಕಾಗಿದೆ. ಅದ್ರ ಹಿನ್ನೆಲೆ ಇವತ್ತು ನಾವೆಲ್ಲರೂ ಕೂಡಿದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ನಮ್ಮ ರಿವಿಷನಲ್ ಕಮಿಷನರ್ ಕಡೆ ಹೊಂಟಿದ್ದೀವಿ. ಅವರು ಕೂಡಲೇ ಇದರ ಹಿನ್ನೆಲೆ ಅರ್ಥ ಮಾಡಿಕೊಂಡು ಒಂದು ಸಭೆಯನ್ನು ಕರೆದ ನಮ್ಮ ಜೊತೆಗೆ ಚರ್ಚೆ ಮಾಡಬೇಕು, ಇದನ್ನು ತಿಳಿಸಿ ಹೇಳ್ಬೇಕಂತಕ್ಕಂಥದ್ದು ನಾವು ಒತ್ತಾಯ ಇದೆ. ಇವತ್ತು ರಿವಿಷನಲ್ ಕಮಿಷನರ್ಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಯಾಕೆ 3-4 ಜಿಲ್ಲೆ ವಿಚಾರ ಇರೋದ್ರಿಂದ ಅವರಿಗೂ ಕೂಡ ಇವತ್ತು ನಾವು ಟೈಮ್ ಕೊಡ್ತೀವಿ. ಅವ್ರು ಇವತ್ತು ನಮಗೆ ಟೈಮ್ ಕೊಟ್ಟು ಭೇಟಿಯನ್ನು ಕೊಡ್ಬೇಕಂತ ನಮ್ದು ಆಗ್ರಹ ಅದ. या आंदोलनात मल्लेश चौगुले, दीपक दुर्गुंटी, विजयकुमार पाटील, महावीर जैन, सुजित मुळगुन, अशोक चौगला, प्रेमा चौगला, महांतेश गौडर, रमाकांत कोंडुचकर आदी सहभागी झाले होते. विनोद कोलकार, KMM मराठी, बेळगाव.